ಹೆಲೋ ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸಿಂಚನ ರಾಚ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೋಡಿ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒನ್ ಡೇ ಹಾಲಿಡೇ ಇರೋದ್ರಿಂದ ಇವತ್ತು ಫ್ಯಾಮಿಲಿ ಎಲ್ಲ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಇವತ್ತು ಒನ್ ಡೇ ಟ್ರಿಪ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಮಕೂರು ಜಿಲ್ಲೆಯಲ್ಲಿರುವ ದೇವರಾಯನ ದುರ್ಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೇಗಿದೆ ಅಂತ ನೀವು ನೋಡಿ. ದೇವರಾಯನ ದುರ್ಗ ಬೆಟ್ಟ ಬೆಂಗಳೂರಿಂದ 65 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸೈಡಿಂದ ಹೋಗೋರಿಗೆ, ನಾವು ಬೆಂಗಳೂರು ಕಡೆಯಿಂದ ಹೋಗ್ತಾ ಇದ್ದೀವಿ. ಮತ್ತು ತುಮಕೂರು ಸೈಡಿಂದ ಬರೋರಿಗೆ 14 ಕಿಲೋಮೀಟ್ರ್ ಆಗುತ್ತೆ. ದೊಡ್ಡಬಳ್ಳಾಪುರ ದಾಬಸ್ಪೇಟೆ ಹೈವೇಲಿದ್ದೀವಿ ನಾವು ಇವಾಗ. ದಾಬಸ್ಪೇಟೆ ಬಂದಾಗ ಮುಂದೆ ರೈಟ್ ತಗೋಬೇಕು. ಈಗ ದಾಬಸ್ಪೇಟೆಗೆ ಎಂಟ್ರಿ ಆದ್ವಿ, ರೈಟ್ ತಗೊಂಡ್ವಿ. ಇದೇ ದೇವರಾಯನ ದುರ್ಗಕ್ಕೆ ಹೋಗೋ ರೋಡು, ಹೋಗ್ತಾ ಇದ್ದೀವಿ. ದೇವರಾಯನ ದುರ್ಗಕ್ಕೆ ಎಂಟ್ರಿ ಆದ್ವಿ. ಕೆರೆ ಇದೆ. ಇಲ್ಲಿ ಯಾರು ಬಂದು ಇದನ್ನು ಹಾಳು ಮಾಡಬೇಡಿ, ಪ್ಲಾಸ್ಟಿಕ್ ಎಲ್ಲ ಹಾಕಿ. ಫೋಟೋ ಮಾತ್ರ ತಗೊಂಡೋಗಿ ಅಷ್ಟೆ. ಈಗ ದೇವರಾಯನ ದುರ್ಗ ಬೆಟ್ಟದ ಹತ್ರಕ್ಕೆ ಎಂಟ್ರಿ ಆದ್ವಿ. ಇಲ್ಲಿ ಫಸ್ಟು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದಕ್ಕೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ತಗೊಳ್ಬೇಕು ನಾವಿವಾಗ. 20 ಇಲ್ಲಾಂದರೆ 30 ರೂಪಾಯಿ ತಗೊಳ್ತಾರೆ ಎಂಟ್ರಿ ಟಿಕೆಟು. ತಗೊಂಡು ಹೊರಟ್ವಿ ನಾವು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದು ದೂರ್ವಾಸ ಮುನಿಗಳು. ಪುರಾಣಗಳ ಪ್ರಕಾರ ಇಲ್ಲಿ ಕೃಷ್ಣದೇವರಾಯ ರಾಜ ಕೂಡ ಆಳ್ವಿಕೆ ಮಾಡ್ತಿದ್ರು. ಮೈಸೂರು ಮಹಾರಾಜರು ಕೂಡ ಆಳ್ವಿಕೆ ಮಾಡ್ತಿದ್ರು. ದೇವರಾಯ ಅನ್ನೋ ದೇವರಾಜ ಈ ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಿದ್ರು. ಅದಕ್ಕೆ ಇದು ದೇವರಾಯನ ದುರ್ಗ ಎಂದು ಹೆಸರು ಬಂತು. ಇದಕ್ಕೆ ಮತ್ತೊಂದು ಹೆಸರಿದೆ. ಆ ಹೆಸರು ಏನಂದರೆ ಕರಿಗಿರಿ. ಕರಿ ಅಂದರೆ ಆನೆ, ಗಿರಿ ಅಂದರೆ ಬೆಟ್ಟ ಅಂತ ಮತ್ತೊಂದು ಹೆಸರಲ್ಲಿ ಹೇಳ್ತಾರೆ ಇದನ್ನು. ಈಗ ನಾವು ಮೇಲೆ ಇರುವಂತಹ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ಸರಿ ಇಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾರಾದರೂ ಹೋಗೋರಿದ್ರೆ ನಿಧಾನಕ್ಕೆ ನೋಡ್ಕೊಂಡು ಹೋಗಿ. ಕೆಳಗಡೆ ನಾವು ಎಂಟ್ರಿ ಟಿಕೆಟ್ ತೊಗೊಂಡ್ವಿ ಗೊತ್ತಾ, ಅಲ್ಲಿಂದ ನಡ್ಕೊಂಡು ಹೋಗೋ ಅಂಥವರಿಗೆ 650 ಮೆಟ್ಲುಗಳಿದೆ. ನಡ್ಕೊಂಡು ಹೋಗ್ಬೇಕು ಹತ್ಕೊಂಡು. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. 5 o'clockಗೆ ದೇವಸ್ಥಾನ ಕ್ಲೋಸ್ ಅಂತ, ಹಾಗಾಗಿ ಹೋಗ್ತಾ ಇದ್ದೀವಿ, ಬೇಗ ಹೋಗೋಣ ಅಂತ ಅಂದ್ಬಿಟ್ಟು. ಪ್ಲಸ್ ಫ್ಯಾಮಿಲಿ ಎಲ್ಲ ಇದೆ, ಅಜ್ಜಿ ಅಮ್ಮ ಎಲ್ಲ ಇದ್ದಾರೆ, ಅವ್ರಿಗೆ ನಡೆಯೋದಕ್ಕಾಗಲ್ಲ, ಅದಕ್ಕೆ ಮೇಲೆ ಬಂದ್ವಿ ಕಾರಲ್ಲಿ. ಇಲ್ಲಿ ಮೇಲೆ ನೋಡಿ ಕಾಣ್ತಿದೆಯಲ್ಲಿ 250 ಮೆಟ್ಲುಗಳಿದೆ. ಇದು ಇಲ್ಲಿಂದ ಮೇಲೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಮೇಲೆ ಹೋಗ್ತಿರುವಂತಹ ದೇವಸ್ಥಾನ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿದ್ದು. ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ದೀಪ ಕಂಟಿನ್ಯೂಸ್ ಆಗಿ ಉರಿತಾನೇ ಇರುತ್ತೆ.
ತುಂಬ ಕೋತಿಗಳಿದ್ದಾವೆ. ಹುಷಾರು, ಮಕ್ಕಳನ್ನ ಜೊತೆಲಿ ಕರ್ಕೊಂಡೋದ್ರೂ ಕೂಡ ಹುಷಾರಾಗಿ ಕರ್ಕೊಂಡೋಗಿ. ಕೈಯಲ್ಲಿ ಏನಾದರೂ ಇದ್ದರೆ ಕಿತ್ಕೊಳ್ಳುತ್ತೆ. ಏನಾದರೂ ತಿನ್ನಕ್ಕೆ ತಂದಿದ್ರೆ ಅವಕ್ಕೂ ಕೊಡಿ ಸ್ವಲ್ಪ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ನೋಡಿ. ಫೋಟೋ ತಗೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ, ಬಟ್ ಹುಷಾರು. ನೋಡಿ ಅಲ್ಲಿ ವೈಟ್ ಕೋಟೆ ಥರ ಕಾಣ್ತಿದೆಯಲ್ಲ, ಅದು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದು ಕಾಣ್ತಿದೆ ನೋಡಿ ಅಲ್ಲಿ. ಇವಾಗ ಇದೇನು ದೇವಸ್ಥಾನ ತೋರಿಸ್ತಾ ಇದ್ದೀನಿ, ಇದು ಗರುಡ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಕಡೆ ಇರೋದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ನೋಡಿ, ಈಗ ಒಂದು ಮರ ಕಾಣಿಸ್ತಿದೆಯಲ್ಲ, ಅದು ಬಂಡೆ ಸಂದಿಯಲ್ಲಿ ಬೆಳೆದು ದೊಡ್ಡ ಮರ ಆಗಿ ಬೆಳೆದಿದೆ. ಕಲ್ಲು ಒಳಗಡೆ ಈ ಮರ ಬೆಳೆದಿದೆ. ಇದು ನೋಡಿದಾಗ ನನಗನ್ಸಿದ್ದು, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಏನೋ ಒಂದು ಗುರಿ ಇಟ್ಕೊಂಡು ನಾವು ಮಾಡ್ತಿದ್ದೀವಿ ಅಂದರೆ ಅದನ್ನು ಮಾಡಬೇಕು, ಬೆಳಿಬೇಕು ಅಂತ ಅನ್ನಿಸ್ತು ನನಗೆ. ಇದೇ ಥರ ಇದೆಲ್ಲ ಮಾಡೋದ್ರಿಂದ ಏನಮ್ಮ ಕಾಯೆಲ್ಲ ಮೇಲೆ ಬಂದ್ವಿ. ಇದೇ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದೊಳಗಿರೋ ದೇವರನ್ನೇ ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿದ್ದು. ಇಷ್ಟೇ ಲಾಸ್ಟು. ಇಲ್ಲಿಂದ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಇಷ್ಟೇ ಮಾಡ್ಕೊಂಡಿದ್ದೀವಿ. ಭೂಮಿಯ ಮೇಲೆ ಮೊದಲು ಪ್ರತಿಷ್ಠಾಪನೆಯಾದ ಮೊದಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ವಿಗ್ರಹವಿರುವ ದೇವರು ಆ ಕ್ಷೇತ್ರ ಇದೆ ನೋಡಿ.
ದೇವಸ್ಥಾನದ ಮುಂದೆ ಒಂದು ಸುಂದರವಾಗಿರೋ ಕಲ್ಯಾಣಿ ಇದೆ. ಆ ಕಲ್ಯಾಣಿಗೆ ಹೆಸರು ಕೂಡ ಇದೆ. ಏನು ಹೆಸರು ಅಂದರೆ ಬ್ರಹ್ಮತೀರ್ಥ ಇಲ್ಲ ನರಸಿಂಹ ತೀರ್ಥ ಅಂತ ಕರೀತಾರಂತೆ. ಹೆಚ್ಚಿನಾಗಿ ಹೇಳೋದು ಅಂದರೆ ಬ್ರಹ್ಮತೀರ್ಥ. ವರ್ಷದಲ್ಲಿ 365 ದಿನವೂ ನೀರಿರುತ್ತಂತೆ. ಒಂದು ದಿನವೂ ನೀರು ಖಾಲಿ ಆಗೋದೇ ಇಲ್ವಂತೆ ಇಲ್ಲಿ. ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಬಾಗಿಲು ಹಾಕಿದ್ದಾರೆ. ತುಂಬ ಪುಣ್ಯವಂತರಿಗೆ ಮಾತ್ರ ಈ ದೇವರ ದರ್ಶನ ಸಿಗುತ್ತೆ ಅಂತ ಇಲ್ಲಿನ ಪೂಜಾರಿಗಳು ಹೇಳ್ತಾರೆ. ನನಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನಾನು ನನ್ನ ಬ್ರದರ್ ಇಬ್ಬರು ಹೊರಟ್ವಿ ಕೆಳಗೆ. ನಾನು ಲಾಸ್ಟ್ ಟೈಮ್ ಜಯಮಂಗ್ಲಿ ನದಿ ಬಗ್ಗೆ ಹೇಳಿದೆ ಗೊತ್ತಾ, ಅದು ಹುಟ್ಟೋದು ಬಂದು ಉಗಮ ಸ್ಥಾನ ಬಂದು ಇದೆ, ದೇವರಾಯನ ದುರ್ಗದ ಹತ್ರ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಹುಟ್ಟಿ ಪರ್ಗಿ ಕೆರೆಗೆ ಹೋಗಿ ಸೇರುತ್ತೆ. ಅದ್ರ ಮುಂದೆ ಇರೋದು ಇವಾಗ ನಾನು ಏನು ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಲ್ಲಿ, ಅದು ಕಲ್ಯಾಣಿ. ಇದು ಬಂದು ಕಲ್ಯಾಣಿ. ಇದೆಲ್ಲ ಮೇಲೆ ಒಂದಿದೆ, ಇದೊಂದಿದೆ. ಮೇನ್ ಒಟ್ಟಲ್ಲಿ ಉಗಮ ಸ್ಥಾನ ಬಂದು ಇದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು. ಪಾರ್ಟ್ 2 ನಾಮ ಚಿಲುಮೆ ವಿಡಿಯೋ ಬರುತ್ತೆ, ಮಿಸ್ ಮಾಡದೆ ಎಲ್ಲರೂ ನೋಡಿ.